ಕಾಲಕ್ಕೆ ಈ ತಿಥಿ ಅಂತಕ್ಕಂಥದ್ದು ಬದಲಾವಣೆ ಹೊಂದ್ತಾ ಹೋಯಿತು. ಇದರಿಂದ ಏನಾಯಿತು ಅಂದರೆ ಈ ತಿಥಿಗಳ ಒಂದು ವಿಧಗಳು ತನ್ನಿಂದ ತಾನೇ ರೂಪುಗೊಳ್ಳೋದಕ್ಕೆ ಪ್ರಾರಂಭ ಆಯಿತು. ತಮ್ಮದೇ ಆದಂತಹ ಸ್ಥಳೀಯ ಉಪಕರಣಗಳನ್ನು ಬಳಸಿಕೊಂಡು, ಸ್ಥಳೀಯ ವಸ್ತುಗಳನ್ನು ಬಳಸಿಕೊಂಡು ತಿಥಿಗಳ ತಯಾರಿಕೆ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಗ್ರಾಮೀಣ ಪರಿಸರದ ಉಪಕರಣಗಳ ಪರಿಚಯಾತ್ಮಕ ಗ್ರಾಮೀಣ ನೆನಪುಗಳು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶಿಷ್ಟ ಉಪಕರಣವನ್ನು ಪರಿಚಯಿಸ್ತಕ್ಕಂತಹ ಪ್ರಯತ್ನ. ನಮ್ಮೆಲ್ಲ ಕೇಳುಗ ಬಂಧುಗಳು ಇದುವರೆಗೆ ನಿಮ್ಮ ಮೆಚ್ಚಿನ ವಾಹಿನಿಯನ್ನು 388 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ. ಕೆಲವು ಸಬ್ಸ್ಕ್ರೈಬರ್ಸ್ಗಳಲ್ಲಿ ನಮ್ಮನ್ನು 400ಕ್ಕೆ ತಲುಪಿಸುವಂಥದ್ದು ಕೂಡ ತಮ್ಮ ಜವಾಬ್ದಾರಿಯಾಗಿರುತ್ತೆ. ಸೊ ಇನ್ನೇನು 390ರ ಮೈಲ್ ಸ್ಟೋನನ್ನು ನಾವು ತಲುಪ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ತಮ್ಮೆಲ್ಲರ ಪ್ರೋತ್ಸಾಹನೇ ಕಾರಣ. ಯಾಕಂದರೆ ಒಬ್ಬರಿಂದ ಇಬ್ಬರಿಂದ ಆಗೋಲ್ಲ, ಪ್ರತಿಯೊಬ್ಬರು ಕೂಡಿದಾಗ ಮಾತ್ರ ಒಂದು ವಾಹಿನಿ ಅನ್ನೋದು ನಿರಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖವಾಗಿ ತಿಥಿ ಅಂತಕ್ಕಂತಹ ಉಪಕರಣವನ್ನು ಪರಿಚಯ ಮಾಡ್ತಾ ಇದ್ದೀವಿ. ಈ ತಿಥಿ ಅಂತಕ್ಕಂಥದ್ದು ಗಾಳಿಯ ರೂಪದಲ್ಲಿ ನಮಗೆ ಬಳಸಲ್ಪಡ್ತಕ್ಕಂತಹ ಒಂದು ವಸ್ತುವಾಗಿದೆ. ಇದನ್ನು ಪ್ರಮುಖವಾಗಿ ಬೆಂಕಿಯನ್ನು ಹೊತ್ತಿಸೋದಕ್ಕೆ ಪ್ರಮುಖವಾಗಿ ಇದನ್ನು ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಪ್ರಮುಖವಾಗಿ ಈ ತಿಥಿ ಅಂತಕ್ಕಂತಹ ಉಪಕರಣ ಏನಿದೆ, ಒಂದು ನಳಿಕೆ ಹಾಗೆ ಮೆದುವಾದ ಕೋಶಗಳನ್ನು ಹೊಂದಿರುತ್ತೆ. ಇದನ್ನು ಪ್ರಮುಖವಾಗಿ ಗಾಳಿಯನ್ನು ಊದೋದಕ್ಕೋಸ್ಕರ ಇದನ್ನು ಬಳಸ್ತಾರೆ. ಅಂದರೆ ಬೆಂಕಿ ಹತ್ತಿಸಬೇಕು ಅಂದರೆ ಗಾಳಿಯ ಸಹಾಯ ಕೂಡ ಬೇಕಾಗುತ್ತೆ. ಹಾಗೆ ಬೆಂಕಿ ನಂದಿಸಬೇಕು ಅಂದರೂ ಕೂಡ ಗಾಳಿಯ ಸಹಾಯ ಬೇಕಾಗುತ್ತೆ. ಆ ಗಾಳಿಯನ್ನು ಸರಾಗವಾಗಿ ಉಂಟು ಮಾಡೋದಕ್ಕೆ ಈ ಒಂದು ತಿಥಿ ಅಂತಕ್ಕಂಥದ್ದು ಸಹಾಯ ಮಾಡುತ್ತೆ. ಇದು ಸಂಗೀತ ವಾದ್ಯವಾದಂತಹ ಹಾರ್ಮೋನಿಯಂನಲ್ಲೂ ಕೂಡ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನೀವು ಈಗಾಗಲೇ ನೋಡಿರ್ತೀರಿ. ತಿಥಿ ಅಂದಾಗ ಒಂದು ಪೆಟ್ಟಿಗೆಯ ಆಕಾರದಲ್ಲಿರುತ್ತೆ. ಹಾರ್ಮೋನಿಯಂ ನೋಡಿದ್ದೀರಿ. ಆ ಹಾರ್ಮೋನಿಯಂ ಬಗ್ಗೆಯೂ ಕೂಡ ನಾವು ಈಗಾಗಲೇ ಪರಿಚಯ ಮಾಡಿಕೊಟ್ಟಿದ್ದೀವಿ. ನಾವು ಸುಮಧುರ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆಯನ್ನು ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ವಾದ್ಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ, ಅದನ್ನು ಕೇಳ್ಬೋದು ನೀವು. ಸೊ ಈ ತಿಥಿ ಅಂತಕ್ಕಂತಹ ಉಪಕರಣ ಏನಿದೆ, ಇದು ಒಂದು ರೀತಿಯ ಗಾಳಿಗೆ ಸಹಾಯ ಮಾಡ್ತಕ್ಕಂತಹ ವಸ್ತುವಾಗಿ ಇದನ್ನು ಕಾಣಿಸ್ಕೊಳ್ಳುತ್ತೆ. ಇನ್ನು ಹಿಡಿಕೆಗಳನ್ನು ಹಿಗ್ಗಿಸಿ ಸಂಕುಚಿಸುವುದರ ಮೂಲಕ ಗಾಳಿಯನ್ನು ಹೊರಹಾಕಲಾಗುತ್ತೆ. ಆ ಹಿಡಿಕೆಯನ್ನು ಹಿಗ್ಗಿಸ್ತಾರೆ, ಅಂದರೆ
ಸಣ್ಣ ಮಾಡ್ತಕ್ಕಂಥದ್ದು, ಎಳೀತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸೊ ಈ ಪ್ರಕಾರವಾಗಿ ಇದು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ರೀತಿ ಇಗ್ಸೋದ್ರಿಂದ ಇದು ಏನಾಗುತ್ತೆ ಅಂದರೆ ಪ್ರಮುಖವಾಗಿ ಗಾಳಿಯ ಹರಿವು ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಆ ಅರಿವು ಹೆಚ್ಚಾದಂತೆ ಈ ಬೆಂಕಿಯ ಪ್ರಮಾಣ, ದಹನ ಅಂತಕ್ಕಂಥದ್ದು, ಉರಿಯುವಿಕೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ನಾವು ಹೆಚ್ಚು ಒಲೆಯಲ್ಲಿ ಅಡುಗೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ಉಪಕರಣವನ್ನು ಆಗಿನ ಕಾಲದಲ್ಲಿ ಬಳಸ್ತಿದ್ದನ್ನು ನಾವು ಗಮನಿಸ್ತೇವೆ. ನೀವು ಕೊಳವೆಯನ್ನು ನೋಡಿರ್ತೀರಿ. ಅಂದರೆ ಅದು ಕೊಳವೆ ಅಂದರೆ ಯಾವ ಥರ ಅಂದರೆ ಈ ಬಿದಿರಿನ ಕೊಳವೆಗಳಿರ್ತವೆ. ಆ ಕೊಳವೆಗಳ ಮೂಲಕ ಗಾಳಿ ಊದಿದ್ರೆ ಈ ಬೆಂಕಿ ಹತ್ಕೊಳ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅದು ಒಂದು ಥರದ ಉಪಕರಣ. ಆದರೆ ಸೊ ಇದು ಕೂಡ ಒಂದು ಉಪಕರಣ ಆಗಿರುತ್ತೆ. ಅದು ಹೇಗೆ ಅಂದರೆ ಅದನ್ನು ಹೇಗೆ ತಯಾರು ಮಾಡ್ತಾರೆ ಅಂದರೆ ಅದನ್ನು ಸ್ವಲ್ಪ ಜಾಸ್ತಿ ಮಾಹಿತಿ ಇಲ್ಲ, ಅದನ್ನು ಸಿಂಪಲ್ಲಾಗಿ ನಾನು ಈಗ ನಿಮಗೆ ಹೇಳ್ತೀನಿ. ಸೊ ಒಂದು ಬಿದಿರಿನ ಉಪಕರಣವನ್ನು ತಗೊಂಡು ಅದರಿಂದ ತೂತವನ್ನು ಕೊರೀತಾರೆ. ಆ ಕೊರೆಯೋದ್ರಿಂದ ಏನಾಗುತ್ತೆ, ಅಲ್ಲಿ ಬಾಯಿಯಲ್ಲಿಟ್ಟು ಅದನ್ನು ಊದಿದಾಗ ಹೆಚ್ಚು ಗಾಳಿ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅದೇ ಪ್ರಕಾರವಾಗಿ ಈ ತಿದಿ ಅಂತಕ್ಕಂತಹ ಉಪಕರಣ ಏನಿದೆ ಇದನ್ನು ಹಿಗ್ಗಿಸ್ತಕ್ಕಂಥದ್ದು, ಅಂದರೆ ಆ ಇಡಿಕೆಯ ಮೂಲಕ ಅದನ್ನು ಹಿಗ್ಗಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಗಾಳಿ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಇದರಿಂದ ಇದು ಸಮಗ್ರವಾಗಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಆಗಿನ ಕಾಲದಲ್ಲಿ ಸಾಕಷ್ಟು ಈ ತಿದಿ ಅಂತಕ್ಕಂತಹ ಉಪಕರಣ ಬಳಕೆಯಲ್ಲಿತ್ತು. ಐತಿಹಾಸಿಕವಾಗಿ, ಸಾಮಾಜಿಕವಾಗಿ ಹೊಸ ಹೊಸ ಮನ್ನಣೆಯನ್ನು ಪಡ್ಕೊಂಡು ಈ ತಿದಿ ಅಂತಕ್ಕಂತಹ ಉಪಕರಣ ತನ್ನದೇ ಆದಂತಹ ಮಹತ್ವವಾದ ಒಂದು ವ್ಯವಸ್ಥೆಯನ್ನು ಹೊಂದಿದ್ದನ್ನು ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಈ ಪ್ರಕಾರವಾಗಿ ಸಮಾಜದ ಯಾವುದೇ ವ್ಯವಸ್ಥೆ ಆಗಿನ ಕಾಲದಿಂದಲೂ ಕೂಡ ಹೊಸ ಹೊಸ ಉಪಕರಣಗಳನ್ನು ಅನ್ವೇಷಣೆ ಮಾಡ್ತಕ್ಕಂಥದ್ದು, ಹಾಗೆ ಹಳ್ಳಿಗಾಡಿನಲ್ಲಿ ಇದರ ಬಳಕೆ ಹೆಚ್ಚುತ್ತಾ ಇರತಕ್ಕಂಥದ್ದನ್ನು ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಈ ತಿದಿ ಅಂತಕ್ಕಂತಹ ಉಪಕರಣ ಏನಿದೆ ಇದು ಸಾಮಾನ್ಯವಾಗಿ ಮಾನವ ಜನಾಂಗದಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ ಆಯಿತು. ಅಂದರೆ ಒಂದು ಬೆಂಕಿಯನ್ನು ಹತ್ಸೋದಕ್ಕೆ ತುಂಬ ಕಷ್ಟಪಡ್ತಾಯಿದ್ರು ಆಗಿನ ಕಾಲದಲ್ಲಿ. ಆಗ ಈಗಿನ ಥರ ಗ್ಯಾಸ್ ಆಗಲಿ ಬೇರೆ ಏನೇ ಉಪಕರಣ ಆಗಲಿ ಇರಲಿಲ್ಲ. ಬದಲಾಗಿ ಒಲೆ ಇತ್ತು, ಕಲ್ಲಿತ್ತು. ಆ ಕಲ್ಲನ್ನು ಇಟ್ಕೊಂಡು ಸೌದೆ ಹಾಕೋದ್ರ ಮೂಲಕ ಅಡುಗೆಯನ್ನು ತಯಾರು ಮಾಡ್ತಾ ಇದ್ದದನ್ನು ನಾವೆಲ್ಲರೂ ಕೂಡ ಇವತ್ತಿಗೂ ಕೂಡ ಕೆಲವು ಹಳ್ಳಿ ಗಾಡಿನ ಪ್ರದೇಶಗಳಲ್ಲಿ ಗಮನಿಸ್ತೇವೆ. ಸೊ ಆಗ ಹೆಚ್ಚು ಆಮ್ಲಜನಕ ಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ. ಅಂದರೆ ಶ್ವಾಸಕೋಶಕ್ಕೆ ಹೊಗೆ ಹೋಗೋದ್ರಿಂದ ನಮಗೆ ಶ್ವಾಸಕೋಶದ ತೊಂದರೆಗಳು ಉಂಟಾಗ್ತಿತ್ತು. ಸೊ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತೇಳಿ ಈ ತಿದಿ ಅಂತಕ್ಕಂತಹ ಉಪಕರಣ ಬಂತು. ಇದನ್ನು ಕೈಯಲ್ಲಿ ಇಡಿಕೆಯಲ್ಲಿ ಹಿಡಿಯೋದ್ರ ಮೂಲಕ ಹಿಗ್ಗಿಸೋದು, ಅದನ್ನು ಹಿಗ್ಗಿಸಿ ಅದನ್ನು ಗಾಳಿಯನ್ನು ಹೊರ ಹಾಕೋದ್ರ ಮೂಲಕ ಬೆಂಕಿಯನ್ನು ಹತ್ತಿಸ್ತಾ ಇದ್ದಂತಹ ಸನ್ನಿವೇಶವನ್ನು ಕೂಡ ನಾವು ಗಮನಿಸ್ಬೋದಾಗಿತ್ತು. ಸೊ ಇದರಿಂದ ಏನಾಯಿತು, ಮಾನವ ಅಭಿವೃದ್ಧಿ ಅಷ್ಟೇ ಅಲ್ಲದೆ, ತಾಂತ್ರಿಕತೆ ಅಷ್ಟೇ ಅಲ್ಲದೆ, ಬೆಳವಣಿಗೆ, ಸಮಾಜದಲ್ಲಿ ಹೊಸ ಹೊಸ ಬೆಳವಣಿಗೆಗೆ ಇದು ಕಾರಣವಾಯಿತು. ಇದರಿಂದ ಕಂಚು ಮತ್ತು ಕಬ್ಬಿಣದ ತಯಾರಿಕೆಗೆ ಇದು ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಆಗಿನ ಕಾಲದಲ್ಲಿ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಬೆಂಕಿಯ ಅವಶ್ಯಕತೆ ಇತ್ತು. ಈ ಬೆಂಕಿಯನ್ನು ಎಷ್ಟು ಅಂತ ನಾವು ಬಾಯಿಯಿಂದ ಊದೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಸೊ ಅದರಿಂದ ಈ ಉಪಕರಣ ಅಂತಕ್ಕಂಥದ್ದು ಬಹಳ ಮಹತ್ವವನ್ನು ಪಡ್ಕೊಳ್ತು. ನಂತರದಲ್ಲಿ ಕಬ್ಬಿಣಗಳ ಲೋಹಶಾಸ್ತ್ರದ ತಯಾರಿಕೆಗೆ ಇದು ಒಂದು ಮಾದರಿಯಾಗಿ ನಿಂತದ್ದನ್ನು ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಇನ್ನು ಯುದ್ಧ ಇರ್ಬೋದು, ಕೃಷಿ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಒಂದು ಆರ್ಥಿಕ ನೆರವಿಗಾಗಿ ಈ ತಿದಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದನ್ನು ನಾವು ಗಮನಿಸ್ತೇವೆ. ಅಂದರೆ ಆಗಿನ ಕಾಲದಲ್ಲಿ ಯುದ್ಧಗಳು ಹೆಚ್ಚಾಗಿ ನಡೀತಾ ಇದ್ದುದನ್ನು ಗಮನಿಸ್ಬೋದಾಗಿತ್ತು. ಇದರಿಂದ ಬೆಂಕಿ ಹತ್ತಿಸ್ಕೊಂಡು ಅವರು ತಮ್ಮ ಜನರು ರಕ್ಷಣೆಯನ್ನು ಮಾಡ್ಕೋಬೇಕಾಗಿತ್ತು. ಆದ್ದರಿಂದ
ಇದು ರಕ್ಷಣೆಗೂ ಕೂಡ ಒಂದು ವ್ಯವಸ್ಥಿತ ಯೋಜನೆಯಾಗಿ ರೂಪುಗೊಂಡಿದ್ದನ್ನು ನಾವು ತಿಥಿಯನ್ನು ಗುರುತಿಸ್ತೇವೆ. ಇನ್ನು ಯುದ್ಧ ಸನ್ನಿವೇಶಗಳು, ಕೃಷಿ ಸಂಬಂಧಿತ ಯಾವುದೇ ಚಟುವಟಿಕೆಗಳಿಗೂ ಕೂಡ ಈ ತಿಥಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದನ್ನು ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಇನ್ನು ತಿಥಿ ಉಪಕರಣದ ಇತಿಹಾಸ ಮತ್ತು ವಿಕಸನವನ್ನು ನಾವು ಗಮನಿಸಿದಾಗ ಇದು ಲೋಹಶಾಸ್ತ್ರದೊಂದಿಗೆ ಬೆರೆತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಸುಮಾರು ಸಂಶೋಧನೆಯ ಪ್ರಕಾರ ಸುಮಾರು 3000ಕ್ಕೂ ಹಳೆಯ ಒಂದು ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. 3 ವರ್ಷಕ್ಕೂ ಹಳೆಯ ವರ್ಷದ ಒಂದು ಉಪಕರಣವಾಗಿ ಇದನ್ನು ನಾವು ಗುರುತಿಸ್ತೇವೆ. 3000ಕ್ಕೂ ವರ್ಷದ ಹಳೆಯ ಒಂದು ಉಪಕರಣ ಇದಾವೆ. ಸೊ ಇವತ್ತಿಗೂ ಕೂಡ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಬಳಕೆಯಲ್ಲಿರ್ತಕ್ಕಂತಹ ವಸ್ತುವಾಗಿ ಈ ತಿಥಿ ಅಂತಕ್ಕಂತಹ ಉಪಕರಣವನ್ನು ಗುರುತಿಸ್ತೇವೆ. ಸೊ ಮರೆಯಾಗ್ತಾ ಇದೆ, ಆದರೆ ಬೆಳಕಿಗೆ ಬರ್ತಾ ಇದೆ. ಇದು ಮುಖ್ಯವಾಹಿನಿಗೆ ಬಂದಷ್ಟು ಒಂದಿಷ್ಟು ಉಪಯೋಗ ಕೂಡ ಆಗ್ಬೋದು ಇದರಿಂದ. ಯಾಕಂದರೆ ಬಹಳಷ್ಟು ಜನ ಆಮ್ಲಜನಕದ ಕೊರತೆಯಿಂದ ಬದುಕ್ತಾ ಇದ್ದಾರೆ. ಹಾಗಿದ್ದಾಗ ಈ ತಿಥಿಯಂತಹ ಉಪಕರಣಗಳ ಮೂಲಕ ಗಾಳಿಯ ಒಂದು ಪ್ರಮಾಣವನ್ನು ಹೆಚ್ಚಿಸೋದು, ಹಾಗೆ ಕೃಷಿ ಸಾಧ್ಯತೆಗಳಿಗೆ, ಕೃಷಿ ವ್ಯವಸ್ಥೆಗಳಿಗೆ ಈ ತಿಥಿ ಅಂತಕ್ಕಂತಹ ಉಪಕರಣವನ್ನು ಬಳಸಿದಾಗ ಮಾತ್ರ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ರೂಪುಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆರಂಭದಲ್ಲಿ ಇದನ್ನು ಪ್ರಮುಖವಾಗಿ ಕಬ್ಬಿಣವನ್ನು ಕರಗಿಸೋದಕ್ಕೆ ಬಳಸ್ತಿದ್ದನ್ನು ಪ್ರಮುಖ ಹಿನ್ನೆಲೆಯಲ್ಲಿ ಗುರುತಿಸ್ತೇವೆ. ಪ್ರಾಚೀನ ಕಾಲದಿಂದಲೂ ಕೂಡ ಈ ತಿಥಿ ಅಂತಕ್ಕಂತಹ ಉಪಕರಣ ಬಳಸಲಾಗ್ತಾ ಇದೆ. ಆಗ ಪ್ರಾಚೀನ ಕಾಲದಲ್ಲಿ ಈ ತಿಥಿ ಅಂತಕ್ಕಂತಹ ಉಪಕರಣವನ್ನು ಪ್ರಾಣಿಯ ಚರ್ಮದಿಂದ ತಯಾರಿ ಮಾಡ್ತಿದ್ದಂತಹ ಸನ್ನಿವೇಶವನ್ನು ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ಬೋದು. ಇನ್ನು ಇದರಿಂದ ಏನಾಗ್ತಿತ್ತು ಅಂತ ನೋಡೋದಾದರೆ, ಈ ಪ್ರಾಣಿಗಳ ಚರ್ಮದಿಂದ ತಯಾರಿ ಮಾಡಿದಂತಹ ತಿಥಿಯನ್ನು ಕಾಲಿನಿಂದ ಒತ್ತಬೇಕಾಗಿತ್ತು, ತುಂಬ ಶ್ರಮ ಪಡಬೇಕಾಗಿತ್ತು, ತುಂಬ ಕಷ್ಟಕರ ಸನ್ನಿವೇಶ ಇತ್ತು. ಇನ್ನು ಮಧ್ಯಯುಗ ಕಾಲಕ್ಕೆ ಬಂದಂತೆ ಈ ತಿಥಿಯಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ತರಲಾಯಿತು. ಮರವನ್ನು ಬಳಸಲಾಯಿತು. ನಂತರದಲ್ಲಿ ಈ ಗಾಳಿಯ ಅರಿವಿಗಾಗಿ ವಾಲನ್ನು ನೀಡಲಾಗ್ತಾ ಇತ್ತು. ಅಂದರೆ ನಾವೆಲ್ಲರಿಗೂ ಗೊತ್ತು, ನೀರು ಮೇಲ್ಗಡೆ ಹೋಗೋದಕ್ಕೆ ವಾಲ್ ತಿರುಗಿಸ್ಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ನೀವು ವಾಲ್ ಅಂತಕ್ಕಂಥದ್ದನ್ನು ಗಮನಿಸಿರ್ತೀರಿ. ಆ ವಾಲ್ ಪ್ರಮಾಣ ಎಷ್ಟು ಪ್ರಮಾಣದಲ್ಲಿ ಗಾಳಿ ಅರಿಬೇಕು ಅಂತಕ್ಕಂಥದ್ದನ್ನು ನಿರ್ಧರಿಸೋದಕ್ಕೆ ಈ ವಾಲನ್ನು ಬಳಸಲಾಗ್ತಾ ಇತ್ತು. ಸೊ ಈ ಮಧ್ಯಕಾಲೀನ ಯುಗದಲ್ಲಿ ಈ ರೀತಿಯ ಒಂದು ಆವಿಷ್ಕಾರ ಬಂದದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ಬೋದು. ಇದರಿಂದ ಏನಾಯಿತು, ಇದರ ಕಾರ್ಯಕ್ಷಮತೆ ಅಂತಕ್ಕಂಥದ್ದು ಹೆಚ್ಚಾಯಿತು. ಅಂದರೆ ಇದರ ಒಂದು ಕಾರ್ಯ ಹೆಚ್ಚಾಗಿ ಬಳಕೆಗೆ ಬಂತು. ಆವಾಗ ಕಮ್ಮಾರಿಕೆಗೆ ಇದನ್ನು ಬಳಸೋದಕ್ಕೆ, ಗೃಹ ಉಪಯೋಗಕ್ಕೆ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನು ಚಿಕ್ಕ ಗಾತ್ರದಲ್ಲಿ ನಂತರದಲ್ಲಿ ಮಾಡಲಾಯಿತು. ಇದರಿಂದ ಶ್ರಮನೂ ಕಡಿಮೆ, ಕೆಲಸನೂ ದಕ್ಷತೆಯಿಂದ ಬೇಗ ಆಗುತ್ತೆ ಅಂತಕ್ಕಂತಹ ಉದ್ದೇಶದಿಂದ ಇದರ ಒಂದು ತಯಾರಿಕೆಯಲ್ಲಿ ಬದಲಾವಣೆಯನ್ನು ತರಲಾಯಿತು. ಇನ್ನು ಜಗತ್ತಿನಾದ್ಯಂತ ಸ್ಥಳದಿಂದ ಸ್ಥಳಕ್ಕೆ ತಿಥಿಯಲ್ಲಿ ಬದಲಾವಣೆಗಳು, ಅವರವರದೇ ಆದಂತಹ ಸಂಸ್ಕೃತಿಗಳು ತೊಡ್ಕೊಳ್ಳೋದಕ್ಕೆ ಪ್ರಾರಂಭವಾಯಿತು. ಮಧ್ಯಕಾಲೀನ ಯುಗದ ನಂತರ ತಿಥಿಯ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಕ್ರಮೇಣವಾಗಿ ಹೆಚ್ಚಾಗ್ತಾ ಹೋಯಿತು. ಆಫ್ರಿಕಾದಂತಹ ರಾಷ್ಟ್ರಗಳಲ್ಲಿ ಈ ತಿಥಿಯನ್ನು ಪ್ರಮುಖವಾಗಿ, ಈ ತಿಥಿ ಅಂತಕ್ಕಂಥದ್ದೇನಿದೆ ಇದನ್ನು ಹೆಚ್ಚಾಗಿ ಅಲ್ಲಿನ ಕೃಷಿಕ ವಸ್ತುಗಳು, ಕೃಷಿ ಕಸುಬುಗಳಿಗೆ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದು ಒಂದು ಕೃಷಿಯ ವಸ್ತುವಾಗಿ ಅಲ್ಲಿ ರೂಪುಗೊಂಡದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ಬೋದು. ನಂತರದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ 2 ರೀತಿಯ ತಿಥಿಗಳು ಬಳಕೆಯಲ್ಲಿದ್ದನ್ನು ನಾವು ಗಮನಿಸ್ತೇವೆ. ಮೊದಲನೇದು ಚರ್ಮದ ಚೀಲದ ತಿಥಿಗಳು, ಇನ್ನೊಂದು ಡ್ರಮ್ ತಿಥಿಗಳು ಅಂತ ಇಲ್ಲಿ 2 ಪ್ರಕಾರವಾಗಿ ಬಳಕೆಗೆ ಬಂತು. ನಂತರ ಈ ತಿಥಿಯನ್ನು ಬಳಸ್ತಕ್ಕಂತಹ ಕಲೆಯನ್ನು ಕಲಿತವರಿಗೆ ತಿಥಿ ಊದುವವರು ಅಂತಲೇ ಒಂದು ಹೆಸರು ಬಂತು. ಇದರಿಂದ ಏನಾಯಿತು ಅಂದರೆ
ಅವರ ಜೀವನಕ್ಕೂ ಕೂಡ ಒಂದು ಆಧಾರವಾಗಿ ಈ ತಿಥಿ ಬಹಳ ಪ್ರಮುಖವಾಗಿ ಬೆಳಕಿಗೆ ಬಂತು ಅಂತಲೇ ಹೇಳ್ಬೋದು. ಅಂದರೆ ಕಬ್ಬಿಣ ಕರಗಿಸ್ತಕ್ಕಂಥ ಸಂದರ್ಭದಲ್ಲಿ ತಿಥಿಯನ್ನು ಮೀಟಬೇಕಾಗುತ್ತೆ. ಆ ತಿಥಿಯನ್ನು ಮೀಟಿ ಗಾಳಿಯನ್ನು ಉತ್ಪತ್ತಿ ಮಾಡಿ ಅದಕ್ಕೆ ಒಂದು ಕಬ್ಬಿಣ ಕರಗಿಸೋದಕ್ಕೆ ಬೆಂಕಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಈ ಚರ್ಮದ ತಿಥಿಯನ್ನು ಪ್ರಮುಖವಾಗಿ ಮೇಕೆ ಚರ್ಮವನ್ನು ಬಳಸ್ಕೊಂಡು ತಯಾರಿ ಮಾಡ್ತಾಯಿದ್ರು. ಇದು ಏನಾಗ್ತಿತ್ತು ಅಂದರೆ ಕಾಲಕ್ರಮೇಣ ಇದರ ಒಂದು ಬಳಕೆಯ ಪ್ರಮಾಣ ಕಡಿಮೆ ಆಗ್ತಾಯಿತ್ತು. ಅಂದರೆ ಸವೆತ ಅಂತಕ್ಕಂಥದ್ದು ಉಂಟಾಗ್ತಾ ಇತ್ತು. ಇದರಿಂದ ಬಹಳಷ್ಟು ಶ್ರಮ ವ್ಯರ್ಥವಾಗ್ತಾ ಇತ್ತು. ಆದ್ದರಿಂದಾಗಿ ಇದು ಹೆಚ್ಚಿನದ್ದು ಕೆಲವು ತಜ್ಞರು ಹೇಳ್ತಕ್ಕಂತಹ ಮಾಹಿತಿ. ಇನ್ನು ನಂತರದಲ್ಲಿ ಬರ್ತಕ್ಕಂಥದ್ದು ಡ್ರಮ್ ತಿಥಿಗಳು. ಈ ಡ್ರಮ್ ತಿಥಿಗಳು ಅಂದರೆ ಇದನ್ನು ಮರಗಳಿಂದ ತಯಾರು ಮಾಡ್ತಾಯಿದ್ರು. ಈ ಮರಗಳಿಂದ ತಯಾರು ಮಾಡ್ತಕ್ಕಂಥದ್ರಲ್ಲೂ ಕೂಡ ಒಂದು ಸಮಸ್ಯೆ ಇತ್ತು. ಅದೇನಪ್ಪ ಅಂದರೆ ನುರಿತವರಾಗಿರಬೇಕಾಗಿತ್ತು, ಮರಗೆಲಸದವರಾಗಿರಬೇಕಾಗಿತ್ತು. ಅವರು ನುರಿತವರಾಗಿರಬೇಕಾಗಿತ್ತು. ಅಂದರೆ ಇದರಿಂದ ಏನಾಗ್ತಿತ್ತು, ನಿರ್ದಿಷ್ಟ ಮರ ಬೇಕಾಗಿತ್ತು. ಆ ಮರ ಕೂಡ ಸಿಗದೇ ಇದ್ದಂತಹ ಸನ್ನಿವೇಶಗಳು ಕೂಡ ಒದಗಿ ಬಂದಿದ್ದನ್ನು ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ತೇವೆ. ಇನ್ನು ಇದು ಕೇವಲ ಮನುಷ್ಯನ ಒಂದು ತಾಂತ್ರಿಕತೆಗೆ ಮೊದಲಾಗಿ ಈ ತಿಥಿಯ ಅವಶ್ಯಕತೆಯನ್ನು ಆಧಾರವಾಗಿಟ್ಕೊಂಡು ಆಯಾ ಸಂಸ್ಕೃತಿಯ ಆಯಾ ನಾಗರಿಕತೆಯ ಜನರು ತಮಗೆ ಬೇಕಾದ ಹಾಗೆ ಈ ತಿಥಿಯನ್ನು ರೂಪಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಕುಲುಮೆಯ ಕೆಲಸ ಅಂತಕ್ಕಂಥದ್ದು, ಕಬ್ಬಿಣದ ಕೆಲಸಗಳು, ಹಾಗೆ ಕಬ್ಬಿಣ ಕರಗಿಸುವಿಕೆ ಅಂತಕ್ಕಂಥದ್ದಿರ್ಬೋದು, ಮತ್ತಿತರ ಯಾವುದೇ ಅಂಶಗಳನ್ನು ಆಧಾರವಾಗಿ ಗಮನಿಸಿದಾಗ ಇವೆಲ್ಲವೂ ಕೂಡ ತಮ್ಮದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದ್ದನ್ನು ನಾವು ಪ್ರಮುಖ ಆಧಾರವಾಗಿ ಗುರುತಿಸ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು 18ನೇ ಶತಮಾನದಲ್ಲಿ ಪಿಸ್ಟನ್ ತಿಥಿಗಳು ಅಂತಕ್ಕಂಥದ್ದು ಯುರೋಪ್ನಲ್ಲಿ ರೂಪುಗೊಳ್ತು. ಇದರಿಂದಾಗಿ ಮರಗಳು ಮತ್ತು ಲೋಹವನ್ನು ಎರಡನ್ನೂ ಕೂಡ ಬಳಸಿಕೊಂಡು ತಿಥಿಯನ್ನು ತಯಾರಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ಬೋದು. ಇನ್ನು ತಿಥಿಯ ವೈಜ್ಞಾನಿಕ ಅಂಶಗಳನ್ನು ಗಮನಿಸಿದಾಗ ಪ್ರಮುಖವಾಗಿ ಬೆಂಕಿಗೆ 3 ಆಧಾರ ಸ್ತಂಭಗಳು ಬೇಕು. ಅವುಗಳಲ್ಲಿ ಇಂಧನ, ಆಮ್ಲಜನಕ ಮತ್ತು ಇನ್ನು ಉಷ್ಣಾಂಶ. ಈ 3 ಅಂಶಗಳನ್ನು ಆಧಾರವಾಗಿಟ್ಕೊಂಡು ಬೆಂಕಿ ಅಂತಕ್ಕಂಥದ್ದು ರೂಪುಗೊಳ್ಳುತ್ತೆ. ಇದರ ನಂತರದಲ್ಲಿ ಈ ಆಧುನಿಕ ಯುಗದಲ್ಲಿಯೂ ಕೂಡ ಬಹಳಷ್ಟು ಬದಲಾವಣೆಗಳನ್ನು ತಂದಿದ್ದನ್ನು ನಾವು ತಿಥಿಯಲ್ಲಿ ಗಮನಿಸ್ಬೋದು. ತಿಥಿಯ ಈ ಬದಲಾವಣೆಗಳು ಆಧುನಿಕವಾಗಿ ಹೇಗೆ ಬೇಕು ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಬಳಕೆಯಲ್ಲಿ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇದು ಪ್ಲಾಸ್ಟಿಕ್ ಆಗಿದೆ. ಈಗ ಮೊದಲೆಲ್ಲ ಒಂದು ರೀತಿ ಆದರೆ ಈಗಲೇ ಒಂದು ರೀತಿಯ ಒಂದು ತಿಥಿಗಳು ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ನೈಸರ್ಗಿಕವಾಗಿ ದಹನದ ಒಂದು ಪ್ರಕ್ರಿಯೆ ಲಭ್ಯ ಇದ್ದರೂ ಕೂಡ ನಮಗೆ ಉಷ್ಣಾಂಶವನ್ನು ಹೆಚ್ಚಿಸೋದಕ್ಕೆ ಈ ಆಮ್ಲಜನಕ ಅಂತಕ್ಕಂಥದ್ದು ಬಹಳ ಅವಶ್ಯಕವಾಗುತ್ತೆ. ಈಗ ಮರಗಳನ್ನು ಕಡಿತಾ ಇರೋದ್ರಿಂದ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಗಾಳಿಯ ಪ್ರಮಾಣ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಈ ರೀತಿಯ ತಿಥಿಯ ರೀತಿಯ ಉಪಕರಣಗಳನ್ನು ಬಳಸಿಕೊಂಡು ಅದರಿಂದ ಒಂದು ಈ ರೀತಿಯ ಒಂದು ಪ್ರಕ್ರಿಯೆ ನಡೆಸ್ತಾ ಇರತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇದು ಕೂಡ ಸುತ್ತಮುತ್ತಲಿನ ಆಮ್ಲಜನಕವನ್ನು ತನ್ನಲ್ಲಿ ಸಂಗ್ರಹ ಮಾಡಿಟ್ಕೊಂಡು ನಂತರದಲ್ಲಿ ನೇರವಾಗಿ ಬೆಂಕಿಗೆ ಗಾಳಿ ಊದೋದ್ರ ಮೂಲಕ ಇದರ ಒಂದು ಉಷ್ಣಾಂಶವನ್ನು ಹೆಚ್ಚಿಸೋದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ಬೋದು. ಇನ್ನು ಈ ನಳಿಕೆಗಳು ಏನಿರ್ತವೆ ಅವುಗಳು ಆಮ್ಲಜನಕವನ್ನು ಗಾಳಿಗೆ ಅಂದರೆ ಗಾಳಿಯ ಮೂಲಕ ಬೆಂಕಿಗೆ ನೇರವಾಗಿ ತಳ್ಳುತ್ತದೆ. ಇದನ್ನು ನಾವು ಅಗ್ನಿಶಾಮಕ ದಳದಲ್ಲಿಯೂ ಕೂಡ ಇದರ ತರಬೇತಿಯನ್ನು ನೀಡುವಂಥ ಸಂದರ್ಭದಲ್ಲಿ ಇದನ್ನು ನಾವು ಗಮನಿಸ್ಬೋದು. ಸೊ ಅದನ್ನು ಅಗ್ನಿಶಾಮಕ ದಳದವರಿಗೂ ಕೂಡ
ಈ ಕುರಿತಾದಂತಹ ಮಾಹಿತಿ ಇದ್ದೇ ಇರುತ್ತೆ. ಯಾಕಪ್ಪ ಅಂದರೆ ಕೇವಲ ನೀರಿನಿಂದ ಮಾತ್ರ ಬೆಂಕಿಯನ್ನು ನಂದಿಸೋಕ್ಕಾಗಲ್ಲ, ಬದಲಾಗಿ ಗಾಳಿಯ ಅವಶ್ಯಕತೆಯೂ ಕೂಡ ಇರುತ್ತೆ. ಸೊ ಕೆಲವು ಬಾರಿ ನೀರು ಹೆಚ್ಚಾಕಿ ಹಾಕಿದರೂ ಕೂಡ ದಹನ ಆಗದೇ ಇದ್ದರೆ, ಅಂದರೆ ಬೆಂಕಿ ಕೆಡದೇ ಇದ್ದರೆ, ಆ ಗಾಳಿ ಪ್ರಮಾಣ ಅಂತಕ್ಕಂಥದ್ದನ್ನು ಕೂಡ ನಾವು ಬಳಸೋಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಅಗ್ನಿಶಾಮಕ ದಳದವರಿಗೂ ಕೂಡ ಈ ಕುರಿತಂತೆ ಮಾಹಿತಿಯನ್ನು ನೀಡಲಾಗಿರುತ್ತೆ. ಇನ್ನು ತಿಥಿಗಳಲ್ಲಿಯೂ ಕೂಡ ಬಹಳಷ್ಟು ಸಾಂಪ್ರದಾಯಿಕ ಪ್ರಕಾರಗಳಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಆಗಲೇ ಹೇಳಿದಾಗೆ ಪಿಸ್ಟನ್ ತಿಥಿಗಳು ಅಂತಕ್ಕಂಥದ್ದು ಆಗ್ನೇಯ ಏಷ್ಯಾದಲ್ಲಿ ಸ್ವತಂತ್ರವಾಗಿ ರೂಪುಗೊಂಡಂತಹ ಒಂದು ತಿಥಿಯಾಗಿತ್ತು. ಇದರ ಒಂದು ಕಾರ್ಯಕ್ಷಮತೆ ಅಂತಕ್ಕಂಥದ್ದು ಬಹಳಷ್ಟು ಜಗತ್ತಿಗೆ ಮೆಚ್ಚುಗೆಯಾಗಿರ್ತಕ್ಕಂಥದ್ದನ್ನು, ಜಗತ್ತಿನಾದ್ಯಂತ ಮೆಚ್ಚಿರ್ತಕ್ಕಂಥದ್ದನ್ನು ನಾವು ಪ್ರಮುಖ ನೆಲೆಯಲ್ಲಿ ಗುರುತಿಸ್ಬೋದು. ಇನ್ನು ಈ ಪಿಸ್ಟನ್ ತಿಥಿಗಳು ಅಂತಕ್ಕಂಥದ್ದೇನಿದೆ, ಇದರ ಮುಂದೆ ಮತ್ತು ಹಿಂದೆ ಎರಡೂ ಭಾಗದಲ್ಲಿ ಕೂಡ ಇದು ಪೆಟ್ಟಿಗೆ ಆಕಾರದಲ್ಲಿರುತ್ತೆ. ಇದರ ಹಿಂದೆ ಮತ್ತು ಮುಂದೆ ಎರಡೂ ಭಾಗದಲ್ಲಿ ಕೂಡ ನಿರಂತರವಾಗಿ ಗಾಳಿ ಬರೋದರಿಂದ ಯಾವುದೇ ರೀತಿಯ ತೊಂದರೆ ಆದರೂ ಕೂಡ ಅದರಿಂದ ಪಾರಾಗುವಂತಹ ಸಾಧ್ಯತೆ ಕೂಡ ಇರ್ತದೆ. ಇನ್ನು ಮಾನವನು ಪ್ರಕೃತಿಯನ್ನು ನಿಯಂತ್ರಿಸೋದಕ್ಕೆ ಕಂಡುಹಿಡಿದಂತಹ ಮೊದಲ ಹೆಜ್ಜೆ ಇದು. ಸೊ ಈ ರೀತಿ ಮಾಡಿದ್ದು ಕೂಡ ಸ್ವಲ್ಪ ತಪ್ಪಂತಲೇ ಹೇಳ್ಬೋದು. ಯಾಕಂದರೆ ನಾವು ಪ್ರಕೃತಿಯನ್ನು ನಿಯಂತ್ರಿಸೋಕ್ಕಾಗಲ್ಲ, ಬದಲಾಗಿ ಅಲ್ಲಿಯ ಪ್ರಕೃತಿಯ ನಿಯಮಕ್ಕೆ ಬಾಹಿರವಾಗಿ ಇದನ್ನು ಕೆಲವು ಬಾರಿ ಬಳಸ್ತಕ್ಕಂಥದ್ದು ಇದೆ. ಸೊ ಪ್ರಕೃತಿಯಿಂದ ಬರ್ತಕ್ಕಂತಹ ಗಾಳಿಯೇ ಬೇರೆ, ನಾವು ಕೃತಕವಾಗಿ ಸೃಷ್ಟಿಸ್ತಕ್ಕಂತಹ ಗಾಳಿಯೇ ಬೇರೆ. ಇದು ಬಹಳಷ್ಟು ಸವಾಲುಗಳನ್ನು ಕೂಡ ತಂದೊಡ್ಡುವಂತಹ ಸಾಧ್ಯತೆಗಳು ಇರ್ತವೆ. ಇನ್ನು ಈ ಉಪಕರಣ ಅಂತಕ್ಕಂಥದ್ದು ಆಧುನಿಕವಾಗಿಯೂ ಕೂಡ ಬಹಳಷ್ಟು ಪ್ರಯೋಜನಕ್ಕೆ ಬಂತು. ಇದರಿಂದ ಏನಾಯಿತು ಅಂದರೆ ಜೆಟ್ಗಳಿರ್ಬೋದು, ಕೆಲವೊಂದು ವಿದ್ಯುತ್ ಸಂಪರ್ಕದ ವ್ಯವಸ್ಥೆಗಳಾಗಿರ್ಬೋದು, ಮತ್ತಿತರ ಯಾವುದೇ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೂ ಕೂಡ ಈ ಒಂದು ಆಧುನಿಕತೆ ಬಂದ ಹಾಗೆ ಈ ತಿಥಿಯ ಉಪಕರಣ ಅಂತಕ್ಕಂಥದ್ದೇನಿದೆ ಇದು ಬಹಳಷ್ಟು ಪ್ರಯೋಜನಕ್ಕೆ ಬಂದಿದ್ದನ್ನು ಕೂಡ ನಾವು ಗಮನಿಸ್ಬೋದು. ಇನ್ನು ಮಾನವರಿಗೆ ಪ್ರಮುಖವಾಗಿ ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಇದು ಒಂದು ಮಾರ್ಗದರ್ಶಿಯಾಗಿದ್ದದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಕಾಲಕಾಲಕ್ಕೆ ಈ ತಿಥಿ ಅಂತಕ್ಕಂಥದ್ದು ಬದಲಾವಣೆ ಹೊಂದ್ತಾ ಹೋಯಿತು. ಇದರಿಂದ ಏನಾಯಿತು ಅಂದರೆ ಈ ತಿಥಿಗಳ ಒಂದು ವಿಧಗಳು ತನ್ನಿಂದ ತಾನೇ ರೂಪುಗೊಳ್ಳೋದಕ್ಕೆ ಪ್ರಾರಂಭ ಆಯಿತು. ತಮ್ಮದೇ ಆದಂತಹ ಸ್ಥಳೀಯ ಉಪಕರಣಗಳನ್ನು ಬಳಸ್ಕೊಂಡು, ಸ್ಥಳೀಯ ವಸ್ತುಗಳನ್ನು ಬಳಸ್ಕೊಂಡು ತಿಥಿಗಳ ತಯಾರಿಕೆ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಒಲಿದು ತಯಾರಿ ಮಾಡ್ತಕ್ಕಂಥದ್ದು, ಅಂದರೆ ತಿಥಿಯನ್ನು ಒಲಿತಕ್ಕಂಥದ್ದು ಇರ್ಬೋದು, ಮತ್ತಿತರ ಯಾವುದೇ ಒಂದು ವ್ಯವಸ್ಥೆಯನ್ನು ಆಧಾರವಾಗಿಟ್ಕೊಂಡು ಆ ಒಂದು ಆಯಾ ಕಾಲಕ್ಕನುಸಾರವಾಗಿ ಈ ತಿಥಿಯ ಅವಶ್ಯಕತೆಯನ್ನು ಆಧಾರವಾಗಿಟ್ಕೊಂಡು ಇದನ್ನು ರೂಪಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನು ಆಧುನಿಕತೆ ಬೆಳೆದ ಹಾಗೆ ಈ ಉಪಕರಣದ ತಯಾರಿಕೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾದವು. ಪ್ಲಾಸ್ಟಿಕ್ ಬಂತು, ನಂತರದಲ್ಲಿ ಪ್ರಾಣಿಗಳ ಚರ್ಮವನ್ನು ಬಳಸ್ತಾ ಇದ್ದರು ಆಗಿನ ಕಾಲದಲ್ಲಿ ಅಂತ ಹೀಗೆ ತಾನೇ ಹೇಳಿದೆ. ಸೊ ಆ ಪ್ರಾಣಿಗಳ ಚರ್ಮವನ್ನು ಬಳಸಿ ಮಾಡಿದಂತಹ ಒಂದು ತಿಥಿ ಸವಿತಾ ಇತ್ತು. ಇದರಿಂದ ಹೆಚ್ಚು ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನಂತರದಲ್ಲಿ ಕಬ್ಬಿಣದ ಬಳಕೆ, ಇವೆಲ್ಲವೂ ಕೂಡ ಒಂದಾದರ ಮೇಲೆ ಒಂದರಂತೆ ಹೊಸ ಹೊಸ ತಾಂತ್ರಿಕತೆಗೆ ಇದು ತನ್ನನ್ನು ತಾನು ಒಡ್ಡಿಕೊಂಡಿದ್ದನ್ನು ಪ್ರಮುಖವಾಗಿ ತಿಥಿಯಲ್ಲಿ ಗುರುತಿಸ್ಬೋದು. ಇನ್ನು ಈ ತಿಥಿ ಅಂತಕ್ಕಂತಹ ಉಪಕರಣ ಏನಿದೆ ಇದು ಕೇವಲ ನಾಣ್ಯ ಕ್ಷೇತ್ರಕ್ಕೆ, ಅಂದರೆ ಕಬ್ಬಿಣದ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಿಸಿಲ್ಲ. ಚಿನ್ನವನ್ನು ಕರಗಿಸೋದಕ್ಕೆ, ಬೆಳ್ಳಿಯನ್ನು ಕರಗಿಸೋದಕ್ಕೆ, ಎಲ್ಲರಿಗೂ ಕೂಡ ಒಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತನ್ನ ಪಾತ್ರವನ್ನು ಉಳಿಸ್ಕೊಂಡಿದೆ. ಸೊ ಈ ಪ್ರಕಾರವಾಗಿ ಇದ್ದಲಿಗೆ ಗಾಳಿಯನ್ನು ಊದೋದಕ್ಕೆ ಈ ತಿಥಿ ಬಹಳ ಅವಶ್ಯಕವಾದಂತಹ ಪಾತ್ರ ವಹಿಸಿದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಹೀಗೆ ತಿಥಿ ಅಂತಕ್ಕಂಥದ್ದು ತನ್ನ ಮಹತ್ವವನ್ನು ಪಡ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತನ್ನ ಅವಶ್ಯಕತೆಯನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ.
ಇನ್ನು ಈ ಉಪಕರಣವನ್ನು ಗಾಜು ತಯಾರಿಕೆಗೆ ಕೂಡ ಬಳಸ್ತಾ ಇದ್ದರು. ಗಾಜು ಸರಿಯಾಗಿ ರೂಪುಗೊಳ್ಳದೇ ಇರತಕ್ಕಂತಹ ನ್ಯೂನತೆ ಕೂಡ ಇದರಲ್ಲಿ ಇದ್ದಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಸಣ್ಣ ತಿದಿಗಳನ್ನು ಜೇನುಗೂಡುಗಳಿಗೆ ಅಳವಡಿಸ್ತಾ ಇದ್ದರು. ಜೇನುಗಳನ್ನು ಶಾಂತಗೊಳಿಸೋದಕ್ಕೋಸ್ಕರ ಇದನ್ನು ಬಳಸಲಾಗ್ತಾ ಇತ್ತು. ಅಂದರೆ ಸ್ಮೋಕರ್ ರೀತಿಯಲ್ಲಿ, ಸ್ಮೋಕರ್ ಅಂದರೆ ಆಫ್ ಸ್ಮೋಕ್ ಅಲ್ಲ, ಬೇರೆ ಥರ, ನೀವು ಅರ್ಥ ತಿಳ್ಕೊಳ್ಬೇಡಿ. ಸೊ ಸ್ಮೋಕರ್ ಥರ ಅದನ್ನು ಬಳಸಲಾಗ್ತಾ ಇತ್ತು. ಗಾಳಿಯ ಸಿಂಪಡಣೆಗಾಗಿ ಇದನ್ನು ಬಳಸಲಾಗ್ತಾ ಇತ್ತು ಅಂತಕ್ಕಂಥ ಉಲ್ಲೇಖವನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ರೊಬೊಟಿಕ್ ತಂತ್ರಜ್ಞಾನ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಇವೆಲ್ಲದರಲ್ಲಿ ಕೂಡ ತಿದಿ ಅಂತಕ್ಕಂಥದ್ದು ಬಳಕೆಯಲ್ಲಿರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಕೆಲವು ಸೂಕ್ಷ್ಮ ಭಾಗವನ್ನು ತಯಾರಿ ಮಾಡೋದಕ್ಕೆ ಅಥವಾ ಸೂಕ್ಷ್ಮ ಭಾಗವನ್ನು ರಕ್ಷಣೆ ಮಾಡೋದಕ್ಕೆ ಈ ತಿದಿ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈಗ ಕ್ವಿಕ್ಕಾಗಿ ನಾವು ಕರ್ನಾಟಕದಲ್ಲಿ ತಿದಿಯ ಮಹತ್ವ ಹಾಗೆ ತಿದಿಯ ಸಂಸ್ಕೃತಿ ಏನು ಅನ್ನೋದನ್ನು ಅರ್ಥೈಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಪ್ರಾಚೀನ ಕಾಲದಿಂದಲೂ ಕೂಡ ಕಮ್ಮಾರಿಕೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ಆದಂತಹ ಒಂದು ವಸ್ತುವಾಗಿ, ಅಂದರೆ ಒಂದು ಕಲೆಯಾಗಿ ನಾವು ಗುರುತಿಸ್ತೇವೆ. ಅಂದರೆ ಇಲ್ಲಿ ಬಹಳಷ್ಟು ಜನರು ಕಮ್ಮಾರಿಕೆಯನ್ನು ತಮ್ಮ ಜೀವನವನ್ನಾಗಿಸಿಕೊಂಡಿದ್ದಾರೆ. ಇದರಿಂದಾಗಿ ಈ ತಿದಿ ಅಂತಕ್ಕಂಥ ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ವ್ಯವಸ್ಥೆಯಾಗಿ ರೂಪುಗೊಂಡಿದ್ದನ್ನು ಗಮನಿಸ್ತೇವೆ. ಈ ಕಮ್ಮಾರಿಕೆ ಅಂತಕ್ಕಂಥದ್ದೇನಿದೆ, ಇವರ ಒಂದು ವೃತ್ತಿ ಕೃಷಿಗೆ, ಯುದ್ಧಕ್ಕೆ, ಎಲ್ಲದಕ್ಕೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ನಂತರದಲ್ಲಿ ಇವರು ಮಾಡ್ತಿದ್ದಂತಹ ಕಸುಬಿನ ಒಂದು ತಾಣಕ್ಕೆ ಕಮ್ಮಾರಿಕೆಯ ಶಾಲೆ ಅಂತಕ್ಕಂತಹ ಒಂದು ಹೆಸರನ್ನು ಕೂಡ ನೀಡಲಾಯಿತು. ರಾಜ ಮನೆತನಗಳಿರ್ಬೋದು, ಮತ್ತಿತರ ಯಾವುದೇ ಒಂದು ಆಡಳಿತ ವ್ಯವಸ್ಥೆಗಳಿಂದಲೂ ಕೂಡ ಬಹಳಷ್ಟು ಪ್ರೋತ್ಸಾಹ ಗ್ರಾಮೀಣ ಪ್ರದೇಶದಲ್ಲಿ ಆವಾಗಿನ ಕಾಲದಲ್ಲಿ ಸಿಗ್ತಾ ಇತ್ತು. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಕಣ್ರಿ. ನಿಜಕ್ಕೂ ಕೂಡ ಕಮ್ಮಾರಿಕೆ ಮಾಡ್ತಕ್ಕಂಥವರಿಗೆ ನಿಜಕ್ಕೂ ಕೂಡ ಬಹಳ ಒಂದು ನೋವಿನ ವಿಷಯ ಏನು ಅಂದರೆ, ಎಲ್ಲೂ ಕೂಡ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಅವ್ರು ಮಾಡ್ತಕ್ಕಂತಹ ವ್ಯವಸ್ಥೆಗೆ, ಅವ್ರು ಮಾಡ್ತಕ್ಕಂತಹ ಒಂದು ಕಸುಬಿಗೆ ಸರಿಯಾದ ಬೆಲೆ ಸಿಗದೆ ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಸನ್ನಿವೇಶಗಳು ಕೂಡ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಆದ್ದರಿಂದ ಈ ಕಮ್ಮಾರಿಕೆ ಅಂತಕ್ಕಂತಹ ಒಂದು ತಾಣ ಏನಿದೆ ಅದು ಶಾಲೆಯಾಗಿ ರೂಪುಗೊಂಡಿತ್ತು. ಆ ಶಾಲೆಯಿಂದಾಗಿ ಹಲವಾರು ವಿದ್ಯಾರ್ಥಿನಿಯರು ಏನು ಮಾಡ್ತಾಯಿದ್ರು ಅಂದರೆ, ಈ ಶಿಕ್ಷಣದಲ್ಲಿ ಕಮ್ಮಾರಿಕೆಯನ್ನು ತಿಳ್ಕೋಬೇಕು ಅಂತಕ್ಕಂತಹ ಉದ್ದೇಶಗಳಿಂದಾಗಿ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿ ಈ ರೀತಿ ಕಮ್ಮಾರಿಕೆಯನ್ನವರು ಈ ರೀತಿ ಕೆಲಸ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗ್ತಿದ್ದಂಥ ಸನ್ನಿವೇಶವನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಇಲ್ಲಿಂದ ಸ್ಫೂರ್ತಿ ಹೊಂದಿದಂತಹ ಕೆಲವು ಯುವತಿಯರು ಏನು ಮಾಡ್ತಾಯಿದ್ರು ಅಂದರೆ, ತಾವೂ ಕೂಡ ಆ ಕಲೆಯನ್ನು ಕಲಿಬೇಕು ಅಂತಕ್ಕಂತಹ ಉದ್ದೇಶದಿಂದ ಕೆಲವರು ಕಲಿತು ತಾವೂ ಕೂಡ ಉಪಕರಣಗಳನ್ನು ಕರಗಿಸ್ತಕ್ಕಂಥದ್ದು, ತಯಾರಿ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತಿದ್ದಂತಹ ಸನ್ನಿವೇಶವನ್ನು ಕೂಡ ಇವತ್ತಿಗೂ ಕೂಡ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ನಾವು ಗಮನಿಸ್ಬೋದು. ಇನ್ನು ಆಧುನಿಕತೆ ಬಂದಾಗಿನಿಂದ ಈ ಯಂತ್ರಗಳು ಎಲ್ಲ ಬಂದ್ಬಿಟ್ಟಿವೆ ಕಣ್ರಿ. ಈ ಯಂತ್ರಗಳೆಲ್ಲ ಬಂದಮೇಲಿಂದ ಏನಾಗಿದೆ ಅಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಈ ಕೈ ಕಸುಬಿಗಿದ್ದಂತಹ ಬೆಲೆ ಕಡಿಮೆ ಆಗ್ತಾ ಇದೆ. ಎಲ್ಲವೂ ಕೂಡ ಕಣ್ಮರೆ ಆಗ್ತಿದೆ. ಔಪಚಾರಿಕ ಅನೌಪಚಾರಿಕ ಶಿಕ್ಷಣ ಅಂತಕ್ಕಂಥದ್ದೇನಿದೆ ಇದು ಮರೆ ಆಗ್ತಾ ಇದೆ. ಅನೌಪಚಾರಿಕ ಶಿಕ್ಷಣ ಅಂದರೆ ಈ ಕಮ್ಮಾರಿಕೆ ಅಂತಕ್ಕಂಥದ್ದಿರ್ಬೋದು, ಈ ತಿದಿಯ ಮಹತ್ವವನ್ನು ತಿಳ್ಕೊಳ್ತಕ್ಕಂಥದ್ದಾಗಿರ್ಬೋದು, ಇವ್ಯಾವೂ ಕೂಡ ಇವತ್ತಿನ ಯುವ ಪೀಳಿಗೆಗೆ ಬೇಕಾಗಿಲ್ಲ. ಅವ್ರಿಗೇನು ಅಂದರೆ ಬೇಗನೆ ಕ್ಷಣ ಮಾತ್ರದಲ್ಲಿ ಕೆಲಸ ಆಗಬೇಕು, ಹಾಗೆ ತಮ್ಮ ಅವಶ್ಯಕತೆಗಳನ್ನು ಪೂರೈಸ್ಕೋಬೇಕು ಅಂತಕ್ಕಂತಹ ಅಭಿಲಾಷೆ ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ಯಂತ್ರಗಳ ಆಗಮನದಿಂದಾಗಿ ಎಷ್ಟೋ ಜನ ಕೆಲಸವನ್ನು ಕಳೆದುಕೊಂಡಿದ್ದಾರೆ. ಇದರಿಂದ ಜೀವನವನ್ನು ಕಟ್ಟಿಕೊಂಡಿದ್ದಂತಹ ವ್ಯಕ್ತಿಗಳು ಬೀದಿ ಪಾಲಾಗಿದ್ದಾರೆ. ಇದು ಮರೆಯಾಗಬೇಕು. ಗ್ರಾಮೀಣ ಪ್ರದೇಶದ ವಸ್ತುಗಳು
ಇನ್ನು ಮುಂದೆಯೂ ಕೂಡ ಬಳಕೆಯಾಗಬೇಕೆನ್ನುವುದೇ ನಮ್ಮೆಲ್ಲರ ಒಂದು ಕೋರಿಕೆಯಾಗಿದೆ. ಈ ಕಮ್ಮಾರಿಕೆ ಅಂತಕ್ಕಂಥದ್ದು ಬದಲಾದುದರ ಪರಿಣಾಮದಿಂದ ಏನಾಯಿತು ಅಂದರೆ, ಈಗ ಶಿಕ್ಷಣದ ಮೇಲೂ ಕೂಡ ಪ್ರಭಾವ ಬೀರ್ತು. ಶಿಕ್ಷಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳಿರ್ತವಲ್ಲ, ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಈ ಕಮ್ಮಾರಿಕೆಯ ಬಗ್ಗೆ ಆಗಲಿ ಅಥವಾ ಕಮ್ಮಾರಿಕೆಯ ತಂತ್ರಗಳ ಬಗ್ಗೆ ಆಗಲಿ ಯಾರಿಗೂ ಕೂಡ ಅಷ್ಟು ಮಾಹಿತಿ ಇಲ್ಲ. ಅಲ್ಲಿನ ಉಪನ್ಯಾಸಕರಿಗಾಗಲಿ ಅಲ್ಲಿನ ಒಂದು ವ್ಯವಸ್ಥೆ ಆಗಲಿ ಕಮ್ಮಾರಿಕೆಯ ಬಗ್ಗೆ ಒಂದೇ ಒಂದು ಪಠ್ಯವೂ ಕೂಡ ಇಲ್ಲದೇ ಇರತಕ್ಕಂತಹ ಸನ್ನಿವೇಶವೂ ಕೂಡ ನಿಜಕ್ಕೂ ದುಃಖಕರ ಸಂಗತಿ ಅಂತಲೇ ಹೇಳ್ಬೋದು. ಈ ಕುರಿತಂತೆ ಹಲವು ಸಂಶೋಧನೆಗಳು ನಡೆದರೂ ಕೂಡ ಎಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಲಭ್ಯವಾಗಿಲ್ಲ. ಯಾವುದೇ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ ಇಲ್ಲದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ಒಟ್ಟಾರೆಯಾಗಿ ಹೇಳೋದಾದರೆ, ಈ ತಿಥಿ ಅಂತಕ್ಕಂಥದ್ದು ಕೆಲವರಿಗೆ ಮಾತ್ರ ಗೊತ್ತಿದೆ. ಈ ಆಧುನಿಕತೆ ಬಂದಾಗ ಇದರ ಬಳಕೆ ಏನು, ಇದರ ಅವಶ್ಯಕತೆ ಏನು ಅನ್ನೋದನ್ನು ಗೊತ್ತಿರುವಂಥವರು ಎಲ್ರಿಗೂ ಕೂಡ ಈಗ ಹಳೆಯ ಸಂಪ್ರದಾಯವನ್ನು ಅಳವಡಿಸ್ಕೊಂಡು ಯಾರು ಬಂದಿರ್ತಾರೆ ಅವರಿಗೆ ತಿಳಿಸಿದಾಗ ಅವರೂ ಕೂಡ ಅದರಲ್ಲಿ ಬೆಳಗ್ತಾರೆ, ಹಾಗೆ ಕಲಿತುಕೊಳ್ತಾರೆ. ಈ ಕಲಿಕೆ ಅಂತಕ್ಕಂಥದ್ದು ಹುಟ್ಟಿನಿಂದ ಸಾವಿನವರೆಗೂ ಕೂಡ ಇರ್ತಕ್ಕಂತಹ ಒಂದು ವ್ಯವಸ್ಥೆ. ಇದರಿಂದಾಗಿ ನಾವು ಹೊಸ ಹೊಸ ವಿಷಯವನ್ನು ಕಲಿತ್ಕೊಳ್ಬೇಕಾಗಿದೆ. ಆ ಕಲಿತ್ಕೊಂಡಾಗ ಏನಾಗುತ್ತೆ ಅಂದರೆ, ಈ ತಿಥಿಯ ಮಹತ್ವ ಏನು, ಹಾಗೆ ತಿಥಿಯ ಈಗಿನ ಬೆಳವಣಿಗೆ ಹೇಗಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದ ಮಾರುಕಟ್ಟೆಗೆ ಅವರ ಒಂದು ತೊಡಗಿಕೊಳ್ಳುವಿಕೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಇದರಿಂದ ಪ್ರತಿಯೊಬ್ಬರು ಕೂಡ ಗ್ರಾಮೀಣ ಪ್ರದೇಶವಷ್ಟೇ ಅಲ್ಲದೆ ನಗರ ಪ್ರದೇಶಗಳಲ್ಲಿಯೂ ಕೂಡ ಈ ತಿಥಿಯನ್ನು ಬಳಕೆಗೆ ತರಬೇಕಾಗಿದೆ. ಹೆಚ್ಚು ಜನರು ಇದನ್ನು ಬಳಸಿದಷ್ಟು ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಸೊ ಇದುವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನೋಟಿಫಿಕೇಷನ್ ನೀವೇ ಮೊದಲು ನೋಡ್ಬೋದು, ನೀವೇ ಮೊದಲು ಕೇಳ್ಬೋದು ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಿರಂತರವಾಗಿ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಕೇಳಿಸ್ತಾನೇ ಇರಿ. ಜೈ ಹಿಂದ್.